ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ತಮ್ಮನೇಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ, ನಾನು ನಮ್ಮ ಕಿಚನ್ ಮೇಕ್ ಓವರ್ ಮಾಡಿದ್ದೀನಿ. 6 ಮಂತ್ಸಿಂದ ಅಂದ್ಕೊಂಡು ಫೈನಲಿ 6 ಮಂತ್ಸ್ ಆದಮೇಲೆ ನಾನು ನಮ್ಮ ಕಿಚನ್ ಮೇಕ್ ಓವರ್ ಅಂತೂ ಕಂಪ್ಲೀಟ್ ಮಾಡಿದ್ದಾಯಿತು. ಬಟ್ ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ನೀವು ಕೆಲವೊಂದು ಮೇನ್ ಪಾಯಿಂಟ್ಸ್ನ ಮಿಸ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ತುಂಬ ಜನ ವಿಡಿಯೋಸ್ನ ನೋಡ್ತಿದ್ದಾರೆ, ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ, ಓಕೆ. ಆ್ಯಂಡ್ ನಾನು ಕಿಚನ್ ಮೇಕವರ್ಗೆ ಯೂಸ್ ಮಾಡಿರೋ ಪ್ರತಿ ಐಟಮ್ಸ್ ಕೂಡ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ. ಸೊ ಎಲ್ಲ ಐಟಮ್ಸ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇವಾಗ ಇನ್ಯಾಕೆ ಲೇಟು, ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಓಕೆ, ಬಾಯ್. 6 ಮಂತ್ಸಿಂದ ಅಂದ್ಕೊಂಡು ಫೈನಲಿ 6 ಮಂತ್ಸ್ ಆದಮೇಲೆ ಇವಾಗ ನನ್ನ ಕಿಚನ್ ಮೇಕ್ ಓವರ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ. ಸೊ ಆ 2 ಮಕ್ಕಳನ್ನ ನೋಡಿಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸೊ ಹಾಗಾಗಿ ನಾನಂತೂ ಒನ್ ಡೇ ಅಲ್ಲಂತೂ ಮಾಡೋಕ್ಕಾಗಿಲ್ಲ, 2 ಡೇಸ್ ಮಾಡಿದ್ದೀನಿ. ಸ್ಯಾಟರ್ಡೆ ಸಂಡೇ 2 ಡೇಸ್ ಮಾಡಿದ್ದೀನಿ. ಇವಾಗ ನಾನು ಕಿಚನಲ್ಲಿರೋ ಐಟಮ್ಸ್ ಎಲ್ಲನೂ ಸೈಡಿಗೆ ಎತ್ತಿಟ್ಕೊಂಡು ಫಸ್ಟು ಮೇಲ್ಗಡೆ ಇರೋ ಧೂಳೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಗ್ಯಾಸ್ ಸ್ಟವ್ ಹಿಂದ್ಗಡೆ ನಮಗೆ ಟೈಲ್ಸ್ ಎಲ್ಲ ಇದೆ ಅಲ್ವಾ, ಸೊ ಆ ಟೈಲ್ಸ್ ಅಂತೂ ತುಂಬಾ ಗಲೀಜಾಗಿತ್ತು. ಸೊ ನಾನಂತೂ ನನ್ನ ಸ್ಟವ್ ಮೇಲ್ಗಡೆ ಎಷ್ಟು ಇದೆಯೋ ಅಷ್ಟು ಮಾತ್ರ ಎವ್ರಿಡೇ ಕ್ಲೀನ್ ಮಾಡ್ಕೊತಿದ್ದೆ. ಸೊ ಮೇಲ್ಗಡೆ ಎಲ್ಲನೂ ಕ್ಲೀನೇ ಮಾಡಿರಲಿಲ್ಲ. ಅರೌಂಡ್ ಒಂದು 6 ಮಂತ್ಸ್ ಆಯಿತು. ಸೊ ಅದರಲ್ಲಿ ನಮಗೆ ಚಿಮ್ನಿ ಬೇರೆ ಇಲ್ವಾ, ಸೊ ತುಂಬ ಅಂದರೆ ತುಂಬ ಗಲೀಜಾಗಿತ್ತು. ನಾನಂತೂ ಫಸ್ಟು ಒದ್ದೆ ಬಟ್ಟೆಲೆಲ್ಲ ಒರೆಸ್ಕೊಂಡು ಆಮೇಲೆ ಸ್ಕ್ರಬ್ಬರ್ ತೊಗೊಂಡು ಸೋಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಿದ್ದೀನಿ. ನೋಡಿ, ಒಳ್ಳೆ ಪಳಪಳ ಅಂತಿದೆ, ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ಸೊ ಸಿಂಕು, ಗ್ಯಾಸ್ ಸ್ಟವ್ ಎಲ್ಲ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಆಮೇಲೆ ನಮಗೆ ಕಿಚನಲ್ಲಿ ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಮೇಲ್ಗಡೆ ಮತ್ತು ಕೆಳಗಡೆ ಒಂದು 2 ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕಬೋರ್ಡ್ಸಲ್ಲಿ ಸೊ ನಾವು ಬೇಡದಿರೋ ಐಟಮ್ಸ್ ಎಲ್ಲನೂ ಇಟ್ಟಿದ್ದೀವಿ, ಲೈಕ್ ಪಾತ್ರೆ ಸಾಮಾನು, ಸೊ ಆ ಥರವು. ಸೊ ರೇರಾಗಿ ಯೂಸ್ ಮಾಡೋ ಅಂಥ ಐಟಮ್ಸ್ ಎಲ್ಲ ಮೇಲೆ ಇಟ್ಟಿದ್ದೀನಿ. ಈ ಕೆಳಗಡೆ ಸ್ಮಾಲ್ ಕಬೋರ್ಡ್ಸಲ್ಲಿ ಇಲ್ಲಿ ಕೂಡ ನಾನು ಸ್ವಲ್ಪ ರೇರಾಗಿ ಯೂಸ್ ಮಾಡೋ ಐಟಮ್ಸೇ ಇಲ್ಲಿ ಇಡ್ತೀನಿ. ಗಾಜಿನ ಐಟಮ್ಸ್ ಲೈಕ್ ಕಪ್ಸ್, ಬೌಲ್ಸ್, ಸೊ ಆ ಥರ ಐಟಮ್ಸ್ ಎಲ್ಲ ಇಲ್ಲೇ ಸ್ಟೋರ್ ಮಾಡ್ತೀನಿ. ಆ್ಯಂಡ್ ಮಕ್ಕಳಿಗೆ ಸಿಗದೆ ಇರೋ ಥರ ಇರುತ್ತೆ ಅಂತ ಹೇಳಿ. ನೆಕ್ಸ್ಟು ಈ ಕಬೋರ್ಡ್ಸ್ ಒಳಗಡೆ ಏನಾದರೂ ಇಟ್ಬಿಟ್ರೆ ಏನೋ ಒಂಥರ ಬೂಜ್ ಬರೋ ಥರ ಫೀಲ್ ಆಗುತ್ತೆ, ನನಗೆ ಒಂಥರ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನಂತೂ ಜಾಸ್ತಿ ಇಲ್ಲಿ ಕೂಡ ಏನೂ ಸ್ಟೋರ್ ಮಾಡೋದಿಲ್ಲ. ಆ್ಯಂಡ್ ಮ್ಯಾಕ್ಸಿಮಮ್ ಐಟಮ್ಸ್ ಎಲ್ಲ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊತೀನಿ. ನೆಕ್ಸ್ಟು ಈ ಕಬೋರ್ಡ್ಸ್ ಕೂಡ ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು. ಎಲ್ಲ ನೀಟಾಗಿ ಸ್ಕ್ರಬ್ಬರ್ ಹಾಕಿ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಿ ಆಮೇಲೆ ನ್ಯೂಸ್ ಪೇಪರ್ ಎಲ್ಲ ಹಾಕಿ ಇಡ್ತಾಯಿದ್ದೀನಿ. ಆಮೇಲೆ ಮಸಾಲೆ ಐಟಮ್ಸ್ ಕೂಡ ಎಲ್ಲ ಖಾಲಿಯಾಗಿತ್ತು. ಸೊ ಇದನ್ನೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಫಿಲ್ ಮಾಡಿ ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಸೊ ನೋಡಿ, ನಮ್ಮ ಸ್ಮಾಲ್ ಕಬೋರ್ಡ್ಸ್ ಕೂಡ ಕ್ಲೀನ್ ಆಯಿತು. ಇಲ್ಲಿ ನಾನು ಅಮೆಝಾನಿಂದ 3 ಟೈರ್ ಕಾರ್ನರ್ ಶೆಲ್ಫ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ. ಬಟ್ ಇದನ್ನು ನಾವು ಆರಾಮಾಗಿ ಈ ಥರ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು, ನಾವು ಇನ್ ಕೇಸ್ ಮನೆ ಶಿಫ್ಟ್ ಮಾಡಬೇಕಂದ್ರೂ ಕೂಡ. ಸೊ ಅದಕ್ಕೋಸ್ಕರ ನಾನು ಇದು ತುಂಬ ಯೂಸ್ ಆಯಿತು ಅಂತ ಹೇಳಿ ತಗೊಂಡೆ. ಆ್ಯಂಡ್ ತುಂಬ ಕಮ್ಮಿ ಸ್ಪೇಸಲ್ಲಿ ಜಾಸ್ತಿ ಐಟಮ್ಸ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಇದೊಂದು ಬೆಸ್ಟ್ ಅಂತಲೂ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನಂತೂ ಇದನ್ನು ಚೂಸ್ ಮಾಡಿಕೊಂಡೆ. ನೆಕ್ಸ್ಟು ನಾವು ಯಾವ ಥರ ಇದನ್ನು ಫಿಟ್ ಮಾಡಬೇಕು ಅಂತ ಹೇಳಿ ನಮಗೆ ಒಂದು ಪೇಪರ್ ಕೂಡ ಕೊಟ್ಟಿರ್ತಾರೆ. ಸೊ ಅದು ನನಗೆ ಕಳೆದೋಗಿದೆ, ನಾನು ಆಲ್ರೆಡಿ ಒಂದು ಸತಿ ಟ್ರೈ ಮಾಡಿದ್ದೆ. ಸೊ ಹಾಗಾಗಿ ನನಗೆ ನೆನಪಿತ್ತು, ಅದನ್ನು ಫಿಟ್ ಮಾಡ್ತಾ ಇದ್ದೀನಿ. ಇದು ಬಂದು 3 ಟೈರ್ ಶೆಲ್ಫ್ ಕಾರ್ನರು. ನಿಮಗೆ ಬೇಕಂದರೆ 2 ಟೈರ್ ಕೂಡ ಸಿಗುತ್ತೆ. ಅಮೆಝಾನಲ್ಲಿ ನೋಡಿದ್ರೆ ನಿಮ್ಗೆ ಎಲ್ಲ ಥರನೂ ಇರುತ್ತೆ. ನೆಕ್ಸ್ಟ್ ನಾವು ಈ ಥರ ಎಲ್ ಶೇಪ್ ಆದರೂ ಇಟ್ಕೋಬೋದು, ಇಲ್ಲಾಂದರೆ ಈ ಥರ ಸ್ಟ್ರೈಟ್ ಆದರೂ ಇಟ್ಕೋಬೋದು. ನಾನಂತೂ ಎಲ್ ಶೇಪಲ್ಲೇ ಇಟ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಸ್ಪೇಸ್ ಬೇಕು ಜಾಸ್ತಿ ಅಂತ ಹೇಳಿ ನಾನು ಈ ಥರ ಎಲ್ ಶೇಪಲ್ಲೇ ಇಟ್ಕೊತಾ ಇದ್ದೀನಿ. ಸೊ ನನಗಂತೂ ರಿಯಲಿ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಸೊ ನಿಮಗೇನಾದರೂ ಬೇಕಂದರೆ ನೀವು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಮೇಕ್ ಓವರ್ಗೆ ಯೂಸ್ ಮಾಡೋ ಪ್ರತಿ ಐಟಮ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಒಂದು ಸತಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಆಮೇಲೆ ಸ್ಟವ್ ಹಿಂದ್ಗಡೆ ಒಂದು ಸ್ಟಿಕ್ಕರ್ನ ಅಂಟಿಸೋಣ ಅಂತ ಹೇಳಿಬಿಟ್ಟು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಸೊ ಇದಂತೂ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಇದನ್ನು ಸ್ಟಿಕ್ ಮಾಡೋಕ್ಕಂತೂ ತುಂಬಾ ಕಷ್ಟ ಆಯಿತು. ಇನ್ನೊಬ್ಬರು
ಸಪೋರ್ಟ್ಗೆ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇನ್ನು ನಮ್ಮ ಹಸ್ಬೆಂಡ್ ಬಂದಮೇಲೆ ಸ್ಟಿಕ್ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾನೇ ಸ್ವಲ್ಪ ಕಷ್ಟಪಟ್ಟು ಟೈಮ್ ತೊಗೊಂಡು ಸ್ಟಿಕ್ ಮಾಡಿದೆ ಆಯಿತು. ಕೊನೆಗಂತೂ ಚೆನ್ನಾಗಿ ಸ್ಟಿಕ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ನಾನು ಈ ಥರ ಸ್ಟಿಕ್ಕರ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮದು ಗ್ಯಾಸ್ ಸ್ಟವ್ ಬ್ಯಾಕ್ ಸೈಡು ವೈಟ್ ಕಲರ್ ಟೈಲ್ಸ್ ಇರೋದ್ರಿಂದ ಗ್ರೀನ್ ಇಲ್ಲಾಂದರೆ ಈ ಥರ ರೆಡ್ ಕಲರು ಸ್ಟಿಕ್ಕರ್ಸ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಐಡಿಯಾ ಬಂತು. ಸೊ ಹಾಗಾಗಿ ನಾನಂತೂ ಈ ಥರ ಗ್ರೀನ್ ಕಲರ್ನ ತೊಗೊಂಡಿದ್ದೀನಿ. ಇದೆಲ್ಲ ಕೂಡ ಜಸ್ಟ್ ಗಮ್ ಸ್ಟಿಕ್ಕರ್ಸ್ ಅಷ್ಟೇ, ಆರಾಮಾಗಿ ನಾವು ತೆಗೆದುಬಿಟ್ಟು ಸ್ಟಿಕ್ ಮಾಡಿದ್ರೆ ಆಯಿತು. ಆ್ಯಂಡ್ ಅದು ವಾಟರ್ ಪ್ರೂಫ್ ಕೂಡ ನಾವು ಕ್ಲೀನ್ ಮಾಡಬೇಕಾದ್ರೆ ಅದ್ರ ಮೇಲೆ ಕ್ಲೀನ್ ಮಾಡಿಕೊಂಡ್ರು ಕೂಡ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಹ್ಯಾಂಗಿಂಗ್ ಪ್ಲ್ಯಾಂಟ್ನ ಹಾಕೋಣ ಅಂತ ಹೇಳಿಬಿಟ್ಟು ಒಂದು ಹ್ಯಾಂಗಿಂಗ್ ಪ್ಲ್ಯಾಂಟ್ನ ತೊಗೊಂಡಿದ್ದೆ. ಆ್ಯಂಡ್ ಅದು ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಎಲ್ಲ ಐಟಮ್ಸು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಿಂದನೇ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲ ಐಟಮ್ಸ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ, ಚೆಕ್ ಮಾಡಿ. ನಾನಿಲ್ಲಿ ನನ್ನ ಕಿಚನ್ ವೈಟ್ ಟೈಲ್ಸ್ ಇರೋದ್ರಿಂದ ಸೊ ಏನೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಜಸ್ಟ್ ನಾನು ಯೋಚನೆ ಮಾಡಿ ಸೊ ನನಗೆ ಬೇಕಾಗಿರೋ ಐಟಮ್ಸ್ನ ನಾನು ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ನಾನು ಟ್ರಾನ್ಸ್ಪರೆಂಟ್ ಸ್ಟಿಕ್ಕರ್ನೇ ಯೂಸ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮೇಲ್ಗಡೆ ಕೊಟ್ಟಿರ್ತೀನಿ ನೋಡಿ. ಆ್ಯಂಡ್ ಅದಂತೂ ತುಂಬ ಸ್ಟ್ರಾಂಗೇ ಇರುತ್ತೆ. ಸೊ ಆಲ್ಮೋಸ್ಟ್ ನನ್ನ ಮನೇಲಿ ಎಲ್ಲ ಕಡೆನೂ ಅದೇ ಟ್ರಾನ್ಸ್ಪರೆಂಟ್ ಸ್ಟಿಕ್ಕರ್ಸ್ನ ಯೂಸ್ ಮಾಡಿದ್ದೀನಿ. ಸೊ ತುಂಬ ಸೇಫ್ಟಿ ಇದೆ ಆ್ಯಂಡ್ ತುಂಬ ಸ್ಟ್ರಾಂಗ್ ಇರುತ್ತೆ ಅದೆಲ್ಲ ಕೂಡ. ಈ ಗಾಜಿನದು ಕಂಟೈನರ್ಸ್ ಬಂದು ನಾನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿರೋದು. ಇದು ಬಂದು 49 ರೂಪೀಸ್ ಈಚ್ ಒನ್ನು. ನಾನು ಈ ಕಂಟೈನರ್ಸ್ ತೊಗೊಂಡು ಅರೌಂಡ್ 2 ಇಯರ್ಸ್ ಮೇಲೆ ಆಯಿತು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ. ಸೊ ನಮಗೆ ಡಿಮಾರ್ಟಲ್ಲಿ ಈ ಥರ ಗಾಜಿನದು ಕಂಟೈನರ್ಸ್ ಅಂತೂ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಸೊ ನಾವು ನೋಡಿ ತೊಗೊಂಬರ್ಬೇಕು. ಈ 2 ಕಂಟೈನರ್ಸ್ ಬಂದುಬಿಟ್ಟು ನಮ್ಮ ಫ್ರೆಂಡು ನನಗೆ ಪ್ರೆಸೆಂಟೇಷನ್ ಕೊಟ್ಟಿರೋದು ಪಾವೈ ಅಂತ ಹೇಳಿ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕ್ರಿಸ್ಮಸ್ಗೆ ಸೀಕ್ರೆಟ್ ಸ್ಯಾಂತಾ ಅಂತ ಹೇಳಿಬಿಟ್ಟು ಒಂದು ಗಿಫ್ಟ್ ಪ್ರೆಸೆಂಟ್ ಮಾಡೋಕ್ಕೆ ಆ ಥರ ಪ್ಲ್ಯಾನ್ ಮಾಡಿದರು. ಸೊ ಆ ಟೈಮಲ್ಲಿ ಒಬ್ರಿಗೊಬ್ರು ಗಿಫ್ಟ್ನ ಪ್ರೆಸೆಂಟೇಷನ್ ಕೊಟ್ಕೊಂಡಿದ್ವಿ. ಸೊ ಆ ಟೈಮಲ್ಲಿ ನನಗೆ ಈ 2 ಕಂಟೈನರ್ಸ್ ಗಿಫ್ಟ್ ಬಂದಿರೋದು. ಈ ಪುಟಾಣಿ ಜಾರ್ಸ್ ಬಂದು ನಾನು ವರ್ತೂರ್ ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿರೋದು. ಇದು ಈಚ್ 150 ರೂಪೀಸು. ಕ್ವಾಲಿಟಿ ವೈಸ್ ಅಂತ ತುಂಬ ಚೆನ್ನಾಗಿದೆ. ಸೊ ನಾನು ಇದರಲ್ಲಿ ಏನು ಹಾಕಿಡೋದು ಅಂತ ಹೇಳಿ ಸುಮ್ಮನೆ ಹಾಗೆ ಶೋಗೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಚಿಕ್ಕ ಚಿಕ್ಕದೆಲ್ಲ ಕಂಟೈನರ್ಸ್ ಇದೆಯಲ್ವಾ, ಸೊ ಇದರಲ್ಲೆಲ್ಲ ನಾನು ಡೈಲಿ ಒಗ್ಗರಣೆ ಹಾಕೋ ಐಟಮ್ಸ್ನ ಮಾತ್ರ ಅದರಲ್ಲಿ ಇಟ್ಕೊತಾ ಇದ್ದೀನಿ. ರೆಗ್ಯುಲರಾಗಿ ಏನೆಲ್ಲ ಯೂಸ್ ಮಾಡ್ತೀನೋ ಅಷ್ಟು ಮಾತ್ರನೇ ಇಲ್ಲಿ ಹೊರಗಡೆ ಇಟ್ಕೊಂಡಿರ್ತೀನಿ. ಇನ್ನು ಮಿಕ್ಕಿರೋದೆಲ್ಲ ಕೂಡ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊತೀನಿ. ಫಸ್ಟ್ ಆಫ್ ಆಲ್ ಜಾಸ್ತಿ ಐಟಮ್ಸ್ನೆಲ್ಲ ಕೆಜಿಂಗಟ್ಟಲೆ ಎಲ್ಲ ತಂದು ಮನೇಲಿ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ. ಸೊ ಮಂತ್ಲಿ ಒನ್ಸ್ ಅಂತೂ ನಾನು ಸ್ಟಾರ್ ಬಜಾರ್ ನಮಗೆ ನಿಯರ್ ಬೈ ಇದೆ, ಮಂತ್ಲಿ ಒನ್ಸ್ ಹೋಗ್ಬಿಟ್ಟು ಸೊ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತಂದ್ಕೊತಾ ಇರ್ತೀನಿ. ಸೊ ಆ ಥರ ಫ್ರೆಶ್ ಅವಾಗವಾಗ ತಂದ್ಕೊಂಡ್ರೆ ಚೆನ್ನಾಗಿರತ್ತೆ. ನೆಕ್ಸ್ಟ್ ಇಲ್ಲಿ ಸ್ಟೀಲ್ ಬಾಕ್ಸಸಲ್ಲಿ ಒಂದು ಕೊಕೊನಟ್ ಆಯಿಲು, ಇನ್ನೊಂದು ಗ್ರೌಂಡ್ನೆಟ್ ಆಯಿಲು. ಈ ಆಯಿಲ್ ಎಲ್ಲ ನಾವು ಮಿಲ್ಲಿಂದನೇ ತೊಗೊಂಬಂದ್ಬಿಡ್ತೀವಿ. ರಿಫೈನ್ಡ್ ಆಯಿಲ್ ಅಂತೂ ನಾವು ಯೂಸ್ ಮಾಡೋದಿಲ್ಲ. ಸೊ ವೆಜ್ಗೆಲ್ಲನೂ ನಾನು ಗ್ರೌಂಡ್ನೆಟ್ ಆಯಿಲು, ನಾನ್ ವೆಜ್ಗೆಲ್ಲ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ಕೊತೀನಿ. ನೆಕ್ಸ್ಟ್ ಇದು ಇನ್ನೊಂದು ವೈಟ್ ಕಲರ್ ಜಾರ್ಸ್ ಎಲ್ಲ ಇದೆಯಲ್ಲ, ಅದರಲ್ಲಿ ಒಂದರಲ್ಲಿ ಕಲ್ಲುಪ್ಪು, ಇನ್ನೊಂದರಲ್ಲಿ ನೈಸ್ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈ ಕ್ವೊಟೇಷನ್ ಹ್ಯಾಂಗರ್ಸ್ ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಇದು ಆಲ್ರೆಡಿ ಪ್ರೀವಿಯಸ್ ತೊಗೊಂಡಿರೋದೆ. ಫಸ್ಟು ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಅದನ್ನು ಮತ್ತೆ ನೀಟಾಗಿ ಒರೆಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಸ್ಟಿಕ್ಕರ್ ಹಾಗೆ ಉಳಿದಿತ್ತು. ಇಲ್ಲಿ ಜಾಗ ಸ್ವಲ್ಪ ಖಾಲಿ ಅಂತ ಅನ್ನಿಸ್ತಿದೆ ಅಂತ ಹೇಳಿಬಿಟ್ಟು ಆ ಸ್ಟಿಕ್ಕರ್ನ ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಸೊ ಈ ಸೈಡ್ ಅಂತೂ ಕಂಪ್ಲೀಟಾಗಿ ಫಿನಿಶ್ ಆಯಿತು. ನೆಕ್ಸ್ಟು ಈ ಸೈಡ್ ಬಂದು ಸ್ವಲ್ಪ ಖಾಲಿ ಇದೆ ವೈಟಾಗೆ. ಇಲ್ಲಿ ಕೂಡ ಸ್ವಲ್ಪ ಗ್ರೀನರಿ ಮಾಡೋಣ ಅಂತ ಹೇಳಿ ಇಲ್ಲಿ ಒಂದು ಹ್ಯಾಂಗಿಂಗ್ ಪ್ಲ್ಯಾಂಟ್ನ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಮಗೆ ಸ್ವಲ್ಪ ಒರಿಜಿನಲ್ ಪ್ಲ್ಯಾಂಟ್ಸ್ನ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು. ಸೊ ಒಂಥರ ಇದೆಲ್ಲ ಪ್ಲಾಸ್ಟಿಕ್ಗೆ ಆಯಿತು. ಬಟ್ ಏನಂತಂದರೆ ಒರಿಜಿನಲ್ ಇಟ್ಟರೆ ಆ ವೆಯ್ಟ್ಗೆ ತಡ್ಕೊಳ್ಳಲ್ಲ, ಸ್ವಲ್ಪ ಬಿದ್ದೋದ್ರೆ ಕಷ್ಟ, ಅದೊಂದು ಟೆನ್ಷನು. ಸೊ ಹಾಗಾಗ್ಬಿಟ್ಟು ನಾನು ಇಲ್ಲಿ ಪ್ಲಾಸ್ಟಿಕ್ನೇ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು 2 ಫ್ರೋಝನ್ ಬಾಟಿಲ್ ತೊಗೊಂಡು ಅದಕ್ಕೆ ನೀರನ್ನ ಫಿಲ್ ಮಾಡಿ, ನನ್ನ ಹತ್ರ ಮನಿ ಪ್ಲ್ಯಾಂಟ್ ಇತ್ತು ಅದನ್ನು ಸ್ವಲ್ಪ ಕಟ್ ಮಾಡಿ ಇದರಲ್ಲಿ ಗ್ಲಾಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನಾವು ಕಿಚನಲ್ಲಿ ಒರಿಜಿನಲ್ ಪ್ಲ್ಯಾಂಟ್ಸ್ ಇರೋದ್ರಿಂದ ನಮಗೆ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಆ್ಯಂಡ್ ನಾವು ಕಿಚನಲ್ಲಂತೂ ತುಂಬ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ಕೆಲಸ ಮಾಡ್ತಾ ಅಡುಗೆ ಮಾಡ್ತಾ ಸ್ವಲ್ಪ ಟಯರ್ಡ್ ಅಂತ ಫೀಲ್ ಆದಾಗ ಈ ಪ್ಲ್ಯಾಂಟ್ಸ್ನ ನೋಡಿದಾಗ ಏನೋ ಒಂಥರ ಹ್ಯಾಪಿನೆಸ್ ಅಲ್ವಾ. ಸೊ ಹಾಗಾಗಿ ನಾನು ನಾಟ್ ಓನ್ಲಿ ಪ್ಲಾಸ್ಟಿಕ್ ಅಂತ ಹೇಳಿಬಿಟ್ಟು ಒರಿಜಿನಲ್ ಪ್ಲ್ಯಾಂಟ್ಸ್ನ ಕೂಡ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು LED ಲೈಟ್ನ ಹಾಕ್ತಾ ಇದ್ದೀನಿ. ಇದು ಮಾತ್ರ ನನ್ನ ವೀಡಿಯೋಸ್ ಪರ್ಪಸ್ಗೆ ಹಾಕ್ಕೊತಾ ಇದ್ದೀನಿ. ಈ LED ಲೈಟ್ ಹಾಕೋಕ್ಕಂತೂ ರಿಯಲಿ ನನಗಂತೂ ತುಂಬ ಕಷ್ಟ ಆಯಿತು. ಸೊ ಇನ್ನೊಬ್ಬರು ಸಪೋರ್ಟ್ ಅಂತೂ ಇರಲೇಬೇಕು. ಸೊ ನಾನಂತೂ ಒಬ್ಬಳೇ ಕಷ್ಟಪಟ್ಟು ಹಾಕಿದ್ದೀನಿ. ಅದು ಹಾಕ್ದಂಗೆಲ್ಲ ಅಗ್ಲೆಲ್ಲ ಬಿದ್ದು ಹೋಗ್ತಾನೆ ಇದೆ. ಸೊ ಹಾಗೆ ಕಷ್ಟಪಟ್ಟು ಹಾಕಿದ್ದೀನಿ. ಡಬಲ್ ಸೈಡ್ ಟೇಪು ಮತ್ತು ಸಿಲ್ವರ್ ಟೇಪ್ ಎಲ್ಲ ಕೂಡ ಹಾಕಿದ್ದೀನಿ.
ನೆಕ್ಸ್ಟ್ ಈ ಮನಿ ಪ್ಲ್ಯಾಂಟ್ ಬಂದು ಆಲ್ರೆಡಿ ಹಾಕಿದ್ದೆ, ಸೊ ಅದನ್ನೇ ಮತ್ತೆ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ಮತ್ತೆ ಹಾಕಿದ್ದೀನಿ. ಬಟ್ ಈ ಮನಿ ಪ್ಲ್ಯಾಂಟು ಲೀವ್ಸು ಸ್ವಲ್ಪ ದೊಡ್ಡದಾಯಿತು ಅಂತ ಅನ್ನಿಸ್ತು. ಬಟ್ ಆಲ್ರೆಡಿ ಇತ್ತಲ್ಲ, ಇನ್ನೇನು ಬಿಡೋ ಅದನ್ನೇ ಹಾಕೋಣ ಅಂತ ಹಾಕಿದ್ದೀನಿ. ಬಟ್ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತು. ಬಟ್ ಅರೌಂಡ್ ನಾನು 1 hour ತೊಗೊಂಡಿದ್ದೀನಿ ಅದನ್ನು ಹಾಕೋಕ್ಕೆ. ನೆಕ್ಸ್ಟ್ ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇದೆಲ್ಲ ತುಂಬ ಮೆಸ್ಸಿ ಆಗಿಬಿಟ್ಟಿದೆ. ಸೊ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ. ಸೊ ಆ ಕಲರ್ ಬಾಕ್ಸಸ್ ಎಲ್ಲ ನೀಟಾಗಿ ವಾಶ್ ಮಾಡಿ ನೀಟಾಗಿ ಒರೆಸಿಟ್ಟಿದ್ದೀನಿ. ಇವಾಗ ನಮ್ಮ ಗಮ್ಮಿ ಎಲ್ಲ ಅರೇಂಜ್ ಮಾಡ್ತಿದ್ದಲ್ಲ. ಈ ಕಬೋರ್ಡ್ಸ್ ಒಳಗಡೆ ನಮಗೆ ಜಸ್ಟ್ ಓಪನ್ ಇದೆ, ಯಾವುದೇ ಥರ ಪಾತ್ರೆ ಸಾಮಾನು ಆ ಥರ ಸ್ಟೋರ್ ಮಾಡ್ಕೊಳ್ಳೋಕ್ಕಿಲ್ಲ. ಆ್ಯಂಡ್ ಅದ್ರೊಳಗಡೆ ಏನು ಇಟ್ಟರೂ ಕೂಡ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಸೊ ನಾವಂತೂ ಏನೂ ಇಡೋದಿಲ್ಲ. ಹಾಗಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಕಬೋರ್ಡ್ಸ್ ಮೇಲೆ ಅಂತೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ತುಂಬ ಗಲೀಜಾಗಿತ್ತು, ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈ ವಿಂಡೋ ಮತ್ತು ಪಾತ್ರೆ ಸಾಮಾನು ಹಾಕಿರೋ ಸ್ಟ್ಯಾಂಡು, ಬ್ಯಾಕ್ ಸೈಡ್ ಡೋರು ಎಲ್ಲ ಕೂಡ ಕ್ಲೀನ್ ಮಾಡೋಕ್ಕಂತೂ ರಿಯಲಿ ತುಂಬಾ ಟೈಮ್ ಆಗೋಯಿತು. ಸೊ ಹಾಗಾಗಿ ನಾನು ಏನು ಮಾಡಿದೆ, ಫಸ್ಟು ಸ್ಯಾಟರ್ಡೇ ಎಲ್ಲ ಕೂಡ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಡೇ ಎಲ್ಲ ನಾನು ಮೇಕ್ ಓವರ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಂತೂ ಪಾತ್ರೆ ಸಾಮಾನು ಸ್ಟ್ಯಾಂಡ್ ಆದರೆ ಒಂದು ಮನಿ ಪ್ಲ್ಯಾಂಟ್ ಹಾಕಿದ್ನಲ್ಲ, ಸೊ ಅದಂತೂ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿ ವಾಷಿಂಗ್ ಮಿಷಿನ್ ಮೇಲೆ ಅಂತೂ ನಾವೇನು ಇಡೋದಿಲ್ಲ. ಇನ್ನು ಡೈಲಿ ABC ಜ್ಯೂಸ್ ಮಾಡ್ತಿರ್ತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಿರೋ ಐಟಮ್ಸ್ನೆಲ್ಲ ಅಲ್ಲೇ ಇಟ್ಟಿರ್ತೀನಿ ವಾಶ್ ಮಾಡಿ. ಆ್ಯಂಡ್ ಈ ಕಲರ್ ಬಾಕ್ಸಸ್ಸಲ್ಲಿ ಎಲ್ಲ ನನಗೇನಾದರೂ ಬೇಕಾಗಿರೋ ಐಟಮ್ಸ್ನೆಲ್ಲ ಸ್ಟೋರ್ ಮಾಡಿರ್ತೀನಿ. ನೆಕ್ಸ್ಟ್ ಇಲ್ಲಿನ ಅಕ್ಕಿ ಮತ್ತು ಮಿಕ್ಸಿ, ಸೊ ಅದನ್ನೆಲ್ಲ ಇಲ್ಲೇ ಇಟ್ಟಿರ್ತೀನಿ. ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು 2 ಸ್ಟೀಲ್ ಬಾಕ್ಸಸ್ ಇದೆ ಅಲ್ವಾ, ಸೊ ಅದರಲ್ಲಿ ಒಂದು ರಾಗಿ ಹಿಟ್ಟು, ಒಂದು ಗೋಧಿ ಹಿಟ್ಟು. ನೆಕ್ಸ್ಟ್ ಇನ್ನು ಇಲ್ಲಿ ಟೊಮೊಟೊಸ್ ಎಲ್ಲ ಕೂಡ ನಾನು ಆಚೆನೇ ಇಟ್ಕೊಂಡಿರ್ತೀನಿ. ಸೊ ಈ ಥರ ನಮ್ಮ ಕಿಚನ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ಫೈನಲಿ ನಮ್ಮ ಕಿಚನ್ ಮೇಕ್ ಓವರ್ ಅಂತೂ ಕಂಪ್ಲೀಟ್ ಆಯಿತು. ಸೊ ನನಗೆ ಯಾವ ಥರ ಇಷ್ಟ ಆಗಿದೆಯೋ ಆ ಥರ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕಿಚನ್ ಮೇಕ್ ಓವರ್ ಹೇಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಹಾಲಿಂದ ನಮ್ಮ ಕಿಚನ್ ನೋಡಿದಾಗ ನಮಗೆ ಈ ಥರ ಕಾಣಿಸುತ್ತೆ. ಸೊ ಲೆಫ್ಟ್ ಸೈಡೆಲ್ಲ ನಾವು ಈ ಥರ ಇಟ್ಕೊಂಡಿದ್ದೀವಿ. ಆ್ಯಂಡ್ ರೈಟ್ ಸೈಡು ನಮಗೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ಇರುತ್ತೆ. ಸೊ ಅಲ್ಲೇ ಗ್ಯಾಸ್ ಸ್ಟವ್, ಸಿಂಕು ಎಲ್ಲ ಕೂಡ ಆ ಸೈಡೇ ಇದೆ. ಆ್ಯಂಡ್ ಇಲ್ಲೆಲ್ಲ ನಾನು ಈ ಥರ ಮೇಕ್ ಓವರ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ LED ಲೈಟ್ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಲೈಟ್ ಕೂಡ ಹಾಕಿದ್ದೀನಿ. ಆ್ಯಂಡ್ ನಮಗೆ ಲೈಟ್ ಹಾಕಿದಾಗ ಈ ಥರ ಕಾಣಿಸುತ್ತೆ. ಲೈಟ್ ಹಾಕಿದಾಗ ಇದೇನೋ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಬಟ್ ಲೈಟ್ ಆಫ್ ಮಾಡಾದ್ಮೇಲೆ ನೋಡಿದ್ರೇ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಲೈಟ್ ಆಫ್ ಮಾಡಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಆ್ಯಂಡ್ ಈ ಬ್ರೈಟ್ನೆಸ್ಸಲ್ಲೇ ನಾವು ವೀಡಿಯೋಸ್ ಕೂಡ ಎಲ್ಲ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ನಾವು LED ಲೈಟು ನಾವು ಆನ್ಲೈನ್ಗಿಂತ ಆಫ್ಲೈನಲ್ಲೇ ನೋಡಿ ಪರ್ಚೇಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಂತೂ ಇಲ್ಲಿ ನಿಯರ್ ಬೈ ಶಾಪಲ್ಲೇ ಪರ್ಚೇಸ್ ಮಾಡಿದ್ದೀನಿ. 80 rupees 1 ಮೀಟ್ರು. ಸೊ ನಾನು ಇಲ್ಲಿ 3 ಮೀಟ್ರನ್ನು ತೊಗೊಂಡ್ಬಂದು ಹಾಕಿದ್ದೀನಿ. ಆ LED ಲೈಟಲ್ಲಿ ಕೂಡ ನಮಗೆ ಕ್ವಾಲಿಟೀಸ್ ಎಲ್ಲ ಸಿಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದಾರೆ, ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.